ಕೋಲ್ಗೇಟು ಲಿಪ್ಸ್ಟಿಕ್ ಏನ್ ಬೇಡ ಬಿಡಿ ನಿಮ್ಗೆ. ಒಬ್ರಿಗೆ ಬಾಯಿ ಹಣ ಏನಿಲ್ಲ, ಕಾರ್ ಎತ್ಬಿಟ್ಟು ಓಡ್ಬಿಡೋದಂಗೆ. ಅಥವಾ ಈ ವರ್ಷ ಮುಗಿಯಷ್ಟಲ್ಲಿ ಒಂದು ಕಾರ್ ಇಡ್ಸೋಣ ಅಂತ ಅನ್ಕೊಂಡಿದೀನಿ. ಹಳ್ಳಿ ಒಳಗಡೆ ಹೋಗ್ತಾ ಇದೀವಿ. ಸೀಟ್ ಬೆಲ್ಟ್ ಹಾಕಳ ಒಂದ್ ಮಾತ್ ಬರ್ತದೆ ಹೋಗುತ್ತೆ. ಅದ್ ಯಾಕೆ ಮನೆ ಬಿಟ್ಟು ಆಚೆ ಹೋಗುತ್ತೆ? ಬಾಮ ಒಳಗೆ. ರೂಬಿ ಬಾಯ್ ಋತು ಓಡ್ಬೇಡ. ಇಲ್ಲೂ ನನ್ನ ಮದ್ವೆ ಬಗ್ಗೆ ಮಾತುಕತೆ. ಈ ಕಡೆ ನಮ್ಮ ಅಪ್ಪ ತಂಗಿ ಧ್ರುವು ಎಲ್ರು ಕ್ರಿಕೆಟ್ ಆಡ್ತಾವ್ರೆ. ಇಷ್ಟ ಗಂಟೆ ನಾನು ಆಟ ಆಡಿದೆ. ಇವಾಗ ಅವರು ನಮ್ಮ ತಂಗಿ ಬ್ಯಾಟಿಂಗ್ ಮಾಡ್ತಾಳೆ, ನಮ್ಮ ಅಪ್ಪ ಬೌಲಿಂಗ್ ಮಾಡ್ತಾರೆ. ಇದು ಒಂಥರ ಎಷ್ಟು ಹೊಡೆದಾಗಲೇ ಆಚೆ ಓಡ್ ಅಂತ ಒಳ್ಳೆ ಸ್ಪೇಸ್ ಗೊತ್ತಾ, ಕ್ರಿಕೆಟ್ ಆಡೋಕ್ಕೆ, ವಾಲಿಬಾಲ್ ಆಡೋಕ್ಕೆ, ಆಮೇಲೆ ಇನ್ನು ತುಂಬ ಆಟ ಆಡೋದಕ್ಕೆ ಸಖತ್ ಸ್ಪೇಸ್. ಹಿಂಗಿರ್ಬೇಕು ಮನೆ ಮುಂದೆ ಇಷ್ಟು ಜಾಗ ಇತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟು. ನಾವೀಗ ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತೀವಿ. ಫ್ರೆಂಡ್ಸ್ ಬರ್ತಾರೋ ಟೈಮಲ್ಲಿ ಈ ಥರನೇ ಮನೆ ಅಥವಾ ವ್ಯೂ ಅಥವಾ ಒಂದು ಮನೆ ಮುಂದೆ ಈ ಥರ ಫೀಲ್ಡು ಈ ಥರ ಇರೋದೇ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಏನಂತೀರಾ? ನೀವು ಹಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಲ್ವಾ? ಕಾಮೆಂಟ್ ಹಾಕಿ. ಯಾರು ಗೈಸ್ ಫೈನ್ ಏನೋ ಫೇರ್ ಅಂಡ್ ಲವ್ಲಿ ಯೂಸ್ ಮಾಡಲ್ಲ ಅಂತ ಹೇಳಿದ್ದು. ಇಲ್ಲಿ ನೋಡಿ ಫೇರ್ ಅಂಡ್ ಲವ್ಲಿ ಹಾಕೊಂಡು ಬೆಳ್ಳಗೈತಿರೋದು. ದಡಮ್ಮ ಯಾರೋ ಹೇಳ್ಬಿಟ್ಟವ್ರೆ ಫೇರ್ ಅಂಡ್ ಲವ್ಲಿ ಹಾಕೋರೆ ಬೆಳ್ಳಗೈತಿರ ಅಂದ್ಬಿಟ್ಟು. ಎಲ್ಲಿ ದಡಮ್ಮ ಒಂಚೂರು ತೋರ್ಸ್ದಡಮ್ಮ. ಆಯ್ತು ಅಲ್ಲಿ ದಡಮ್ಮ ಒಂದೇ ಒಂಚೂರು ಇರ್ತಾಡಮ್ಮ. ಎಲ್ಲಿ ತೋರ್ಸ್ದಡಮ್ಮ ಒಂಚೂರು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಉಜ್ಜಾಯ್ತು. ಯಾರು ಹೇಳಿದ್ರು ಫೇರ್ ಅಂಡ್ ಲವ್ಲಿ ಹಾಕೋರೆ ಬೆಳ್ಳಗೈತಿರ ಅಂತ? ಏನು ಏನ್ ದೊಡಮ್ಮ ಈ ವಯಸ್ಸಲ್ಲೂ ಶೋಕಿ ಫೇರ್ ಅಂಡ್ ಲವ್ಲಿ ಶೋಕಿ. ಅದು ಗೈಸ್ ಅದ್ ಯಾರ್ದಂತ ಗೊತ್ತಿಲ್ಲ. ನಮ್ ದೊಡಮ್ಮ ತಗೊಬಂದೈತೆ, ಅದನ್ನ ದೊಡಮ್ಮಂಗ್ ಶೇರ್ ಮಾಡ್ತಿರೋದು. ಶೇರ್ ಅಲ್ಲಲ್ಲ, ನಮ್ ದೊಡಮ್ಮ ತಗೊಬಂದೈತೆ, ಅದನ್ನ ದೊಡಮ್ಮಂಗ್ ಶೇರ್ ಮಾಡ್ತಿರೋದು. ತಗೋ ನೀನೊಂಚೂರು ಹಚ್ಕೋ ಬೆಳ್ಳಗೈತೆ ಅಂದ್ಬಿಟ್ಟು. ಹಚ್ಕೋ ಹೋಲಿ ದೊಡಮ್ಮ, ಏನ್ ತೊಂದ್ರೆ ಇಲ್ಲ. ಕಾಮನ ಬಿಲ್ಲನ್ನು ಕೇಳಿದ ತಕ್ಷಣ ಕೈಯಲ್ಲಿ ಇಡುತ್ತಾನೆ. ಪಾ ಏನ್ ಗೊತ್ತಾ, ಈ ತರ ನಿನ್ ಸೊಸೆಗೆ ಹಾಕ್ಬೇಕು. ಅಮ್ಮ ಏನ್ ಹೇಳ್ದೆ ಗೊತ್ತಾ, ಆ ತರ ನನ್ ಪಪ್ಪನ್ ಸೊಸೆಗೆ ಹಾಕ್ಬೇಕು ಅಂತ ಹೇಳ್ದೆ. ಆ ತರ ಪೂಜಾ ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸುಸ್ವಾಗತ ಗೈಸ್. ಇವಾಗ ಅಟ್ ಪ್ರೆಸೆಂಟ್ ಊರಲ್ಲಿ ನಾವು ಸಕಲೇಶ್ಪುರದಲ್ಲಿದ್ದೀವಿ. ಒಂದು ಮನೆ, ಕಂಪ್ಲೀಟ್ ಗ್ರೀನರಿ, ಕಂಪ್ಲೀಟ್ ಸ್ಪೇಸ್, ಎಲ್ಲ ಸಖತ್ತಾಗಿ ಒಂದು ಒಳ್ಳೆ ವೈಬ್ ಕೊಡ್ತಿದೆ. ಇವಾಗ ಏನ್ ಅನ್ಕೊಂಡಿದ್ದೇನೆ ಅಂದ್ರೆ, ಸದ್ಯಕ್ಕಿನ್ನ ಸಕಲೇಶ್ಪುರಕ್ಕೆ ನಾವು ಬಂದಿದ್ದೀವಿ. ನೆಕ್ಸ್ಟ್ ನಾವು ಯಾವಾಗ ಬರ್ತೀವೋ ನನಗಂತೂ ಗೊತ್ತಿಲ್ಲ. ಸೊ ಇವಾಗ ಬಂದ್ಬಿಟ್ಟಿದೀವಿ. ಈ ಮನೆ ಮುಂಚೆ ಬರೀ ಇಷ್ಟು ಮಾತ್ರ ಕಟ್ಟಿದ್ರು, ಸೊ ಮೇಲ್ ಕಟ್ಟಿರಲಿಲ್ಲ ಗೈಸ್. ಇವಾಗ ನಾನು ಅನ್ಕೊಂಡಿರೋದೇನೆಂದ್ರೆ, ಈ ಒಂದು ಮನೆನ ಚಿಕ್ಕದಾಗಿ ಒಂದು ಹೋಮ್ ಟೂರ್ ಕೊಟ್ಬೇಡ ಅಂದ್ಬಿಟ್ಟು ಬನ್ನಿ. ಯಾಕಂದ್ರೆ ನೆಕ್ಸ್ಟ್ ಯಾವ ಬರ್ತೋ ನಮಗೆ ಗೊತ್ತಿಲ್ಲ. ಮಾಡೋದೆಲ್ಲ ಮಾಡಿ ಪರದೇಶ್ ಹೋಯ್ತಾ ಇರು. ಓಡ್. ಈ ಮನೆ ಇಲ್ಲಿ ಇಷ್ಟು ಸ್ಪೇಸ್ ಇದೆ, ಕುತ್ಕೊಂಡು ಚಿಟ್ ಚಾಟ್ ಮಾಡೋದಿಕ್ಕಂತ. ಅಕ್ಕ ಹೋಮ್ ಟೂರ್ ಕೊಡ್ತಾ ಇದ್ದೀನಿ. ಇದೊಂದು ಡೋರ್, ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಹಾಲ್ ಇದೆ. ಇಲ್ಲೊಂದು ಸ್ಪೇಸ್ ನೋಡಿ. ಆಮೇಲೆ ಇನ್ನೊಂದು ಹೈಲೈಟ್ ಆಗಿರೋದು ಇದು. ಸೊ ದೇವಸ್ಥಾನದ ದೇವ್ರ ಗುಡಿನ ಮೇಲ್ಗಡೆ ಕಟ್ಟುಬಿಟ್ಟು ಸಖತ್ತ ಮಾಡಿದ್ದಾರೆ. ಈ ಒಂದು ಸಖತ್ತಾಗೈತೆ, ಇದನ್ನು ಸಖತ್ ಇಷ್ಟ ಆಯ್ತು. ಅಂಡ್ ಈ ಕಡೆ ಬಂದ್ರೆ ಒಂದು ರೂಮ್ ಇದೆ, ಚಿಕ್ಕದಾಗಿ ಒಂದು ರೂಮು, ತುಂಬಾ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಅಂಡ್ ಇಲ್ಲಿ ಇದಕ್ಕೆ ಶೋಕೇಸು, ಓಕೆನಾ. ಇದಾಗಿದ ತಕ್ಷಣ ಇಲ್ಲೊಂದು ರೂಮ್ ಐತೆ. ಇಲ್ಲಿ ಯಾರೋ ಮನೆ ಇಲ್ಲೊಂದು ರೂಮ್ ಐತೆ, ಓಕೆನಾ. ಇಲ್ಲೊಂದು ರೂಮು, ಎಷ್ಟು ರೂಮ್ ಐತೆ ಅಂತ ಹೇಳ್ತೀನಿ. ಇಲ್ಲೊಂದು ರೂಮು, ಅಲ್ಲೊಂದು ರೂಮ್ ಇತ್ತು, ಅಂಡ್ ಇಲ್ಲೊಂದು ರೂಮ್ ಇತ್ತು. ಇನ್ನು ನೆಕ್ಸ್ಟು ಈ ಕಡೆಯಿಂದ ಒಂದು ಡೋರ್ ತೆಗೆದ್ರೆ ಮತ್ತೊಂದು ಸ್ಪೇಸ್ ಇದೆ. ಇದು ಮುಂಚೆ ಇದು ಕಟ್ಟಿರಲಿಲ್ಲ, ಇಷ್ಟು ಕಟ್ಟಿರಲಿಲ್ಲ. ಇವಾಗ ಕಟ್ಟಿದ್ದಾರೆ, ಮೇಲ್ಗಡೆ ಹೋಗೋದಿಕ್ಕಂತ ಒಂದು ಸ್ಪೇಸ್ ಮಾಡಿದ್ದಾರೆ. ಇನ್ನು ಈ ಕಡೆಗೆ ಬಂದರೆ ಮೋಸ್ಟ್ಲಿ ಇದು ಒಂದು ರೂಮನು, 3ನೇ ರೂಮು. ಓ ಬಾಯ್, ಇದು 3ನೇ ರೂಮ್. ಇದು ನೆಕ್ಸ್ಟ್ ಲೆವೆಲ್. ಇದು ತ್ರಿಬಲ್ ಬೆಡ್ರೂಮ್. ಆಗಲೇ ತ್ರಿಬಲ್ ಬೆಡ್ರೂಮ್ ಕಡೆಗೆ ಹೋಗ್ಬಿಟ್ಟಿದ್ವಿ. ಇನ್ನು ಈ ಕಡೆಗೆ ಬಂದರೆ ಇದು ಕಂಪ್ಲೀಟ್ಲಿ ಬಿಗ್ ಬಾಸ್ ಅಡುಗೆ ಮನೆ ಥರ.
ಅಂದರೆ ಓಪನ್ ಸ್ಪೇಸ್ ಅಡುಗೆ ಮನೆ ಥರ ಇದು ಸಖತ್ತಾಗಿ ಕಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಜಾಸ್ತಿ ಒಲೆಯಲ್ಲಿ ಮಾಡೋದು ಇದು. ಇಲ್ಲಿ ಇದನ್ನು ಹಾಕ್ಬಿಟ್ಟು ಹಿಂಗೆ ಎತ್ತಿ ಏನೋ ರೊಟ್ಟಿ ಗಿಟ್ಟಿ ಮಾಡ್ತಿರೋ ಟೈಮಲ್ಲಿ ಇದು ಹಾಕ್ಬಿಟ್ಟು ಮಾಡೋದು ಇವರು. ಸಖತ್ತಲ್ವಾ? ಅದು ಒಂಥರ ಮಸ್ತು. ಆ್ಯಂಡ್ ಈ ಕಡೆ ಬಾತ್ರೂಮ್. ಇದು ದೊಡ್ಡ ಸ್ಪೇಸೇ, ಒಳ್ಳೆ ಬೆಡ್ರೂಮ್ ಸ್ಪೇಸ್ ಕೊಟ್ಟಿದ್ದಾರೆ. ಸಖತ್ ದೊಡ್ಡ ಸ್ಪೇಸ್ ಇದು. ಸಕಲೇಶ್ಪುರದಲ್ಲಿ ಮನೆಗಳು ಹಿಂಗೆ ಕಟ್ಟಿರ್ತಾರೆ, ಸಖತ್ತಾಗಿ ಕಟ್ಟಿರ್ತಾರೆ. ಇವಾಗ ಮೇಲಿಗೆ ಹೋಗೋಣ. ಸೊ ನಾವು ಮುಂಚೆ ಬಂದಾಗ ಮೇಲಿರಲಿಲ್ಲ, ಇವಾಗ ಮೇಲ್ ಮಾಡಿದ್ದಾರೆ. ಮೇಲಿಗೆ ಯಾವುದೋ ಕಂಬಿ ಗಿಂಬಿ ಹಾಕ್ಸ್ಬಿಟ್ಟು ಇನ್ನು ಮೇಲ್ ಬಂದರೆ ಈ ಕಡೆ ಒಂದು ಸ್ಪೇಸು, ಇದು ಗೋಡನ್ ಥರ ಮಾಡ್ಕೊಂಡವ್ರೆ. ಇನ್ನು ಈ ಕಡೆ ಒಂದು ಸ್ಪೇಸು. ಎಷ್ಟು ಸ್ಪೇಸ್ ಮಾರೆ. ಇಲ್ಲೊಂದು ನಾನು ಇನ್ ಕೇಸ್ ಏನಾದರೂ ನನಗೆ ಅಂತ ಸಪ್ರೇಟ್ ರೂಮ್ ಈ ಥರ ಏನೋ ಇದ್ಬಿಟ್ರೆ ಇಂಟೀರಿಯರ್ ಎಲ್ಲ ನೀಟಾಗಿ ಮಾಡಿಸ್ಕೊಂಡು ಒಳ್ಳೆ ಸಾಕತ್ತಾಗಿ ಒಳ್ಳೆ ವೀಡಿಯೋ ಮಾಡ್ಬೋದು. ನೆಕ್ಸ್ಟ್ ಲೆವೆಲು. ಇವಾಗ ಇಷ್ಟೆಲ್ಲ ಆಯ್ತಾ? ಇವಾಗ ನೆಕ್ಸ್ಟ್ ನಾವು ಹೋಗೋದೆ ಮಾಡಿ ಮೇಲಿಕ್ಕೆ. ಮಾಡಿ ಮೇಲೆ ಇರಲಿಲ್ಲ, ಇವಾಗ ಫೈನಲಿ ಮಾಡಿ ಮೇಲೆ ಬಂದಿದ್ದೀವಿ. ಇನ್ನೂ ಅದನ್ನೆಲ್ಲ ಕಟ್ಸಿಲ್ಲ ಅವರು, ಯಾರು ಮೇಲೆ ಅಷ್ಟೊಂದು ಜಾಗ ಬರಲ್ಲ ಅಂದ್ಬಿಟ್ಟು. ಸೊ ಇದು ಮನೆ, ಈ ಕಡೆ ಒಂಚೂರು ಸ್ಪೇಸು. ಆ್ಯಂಡ್ ಇದೆಲ್ಲ ಅವ್ರದ್ದೇ. ಸೊ ಇದು ಕಟ್ಗೆಗಳು, ಆಮೇಲೆ ಇದೇನು ಸೀಟಲ್ಲಿ ಹಾಕಿದ್ರು ಇದು ಕಂಪ್ಲೀಟ್ಲಿ ಅವ್ರದ್ದೇ. ಆ್ಯಂಡ್ ಇದು ಕೂಡ ಇದು ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಇಲ್ಲಿಂದ ಬಂದು ಈ ಕಡೆ ಒಂಚೂರು ಸ್ಪೇಸಿಗೆ ಬಂದು ಹಿಂಗೆ ನೋಡಿದ್ರೆ ಇಲ್ಲೊಂಚೂರು ಸ್ಪೇಸು. ಇದು ನಮ್ಮ ಸಕಲೇಶ್ಪುರದ ಮನೆ. ಚೆನ್ನಾಗಿತ್ತಲ್ವಾ? ಸಖತ್ತಾಗಿತ್ತು. ಇವಾಗ ನೋಡಿ, ಇದು ಕಂಪ್ಲೀಟ್ಲಿ ಮಾಡಿ ಮೇಲೆ ತರ, ಓಕೆನಾ? ಇಲ್ಲಿಂದ ಹಿಂಗೆ ತಿರುಗಿಸಿದ್ರೆ ಕಂಪ್ಲೀಟ್ಲಿ ಗ್ರೀನರಿ. ನೀವೆಲ್ಲೇ ಸುತ್ತ ನೋಡಿದ್ರು ಬರೀ ಗ್ರೀನರಿನೇ, ನೆಕ್ಸ್ಟ್ ಲೆವೆಲ್ ಗ್ರೀನರಿ. ಅವ್ರದ್ದು ಅಲ್ಲಿ ಕೆಳಗಡೆ ಹೋಗ್ಬೇಕು, ಅವ್ರದ್ದೆಲ್ಲ ತೋಟ ಇರೋದು ಅಲ್ಲಿ. ಸಕ್ಕದಾಗಿದೆ. ಮನೆ ಕಟ್ಟಿಸಿದ್ರೆ ಇದಕ್ಕಿಂತ ಇನ್ನೂ ಚೆನ್ನಾಗಿ ಇನ್ನೂ ಕಟ್ಟಿಸ್ಬೇಕು. ಬಟ್ ಇದು ಒಂದೊಂದು ಸಕ್ಕದಾಗಿದೆ ಅಂತ ಅನಿಸ್ತು ನನಗೆ. ಇದು ಸಕಲೇಶ್ಪುರದ ಮನೆ. ಹೆಂಗಿತ್ತು ಗೈಸ್ ಕಾಮೆಂಟ್ ಹಾಕಿ. ಸಕಲೇಶ್ಪುರದಲ್ಲಿ ಎಲ್ಲ ಒಳ್ಳೆ ಗುಡ್ ವೈಬ್ಸ್ ಅನ್ಕೊಳ್ಳಿ. ಇನ್ನೊಂದು ಹೇಳೋದು ಮರ್ತೋದೆ, ಇದು ಕೂಡ ಒಂದು ಡೋರು. ಸೊ ಇದೊಂದು ಡೋರ್ ತೆಗ್ದಿದ್ದಷ್ಟ ಇಲ್ಲಿ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋದಕ್ಕಂತ ಕುತ್ಕೊಂಡು ಚಿಟ್ ಚಾಟ್ ಮಾಡೋದಕ್ಕಂತ ಸ್ಪೇಸು. ಇದೂ ಅವ್ರದ್ದೆಲ್ಲ ಟ್ಯಾಂಕ್, ಡ್ರಮ್ಮು, ಇದು ಅಷ್ಟೇ ಅವ್ರದ್ದೇ, ಕಂಪ್ಲೀಟ್ ಅವ್ರದ್ದೇ. ಕಾರು ಪಾರ್ಕ್ ಮಾಡೋದಕ್ಕಂತ ಒಂದು ಸ್ಪೇಸ್ ಇದೆ. ಕ್ರಿಕೆಟ್ ಆಡೋದಕ್ಕಂತ ಒಂದು ಸ್ಪೇಸ್ ಐತೆ. ಏನು ದೊಡ್ಡದು ಮಾರೆ, ಸಖತ್ ದೊಡ್ಡದು. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್. ಹಿಂಗೆ ಎಲ್ಲ ಅಡಿಕೆ ಹಾಕೊಂಡು ಕುತ್ಕೊಂಡ್ಬಿಡ್ತೋಡಮ್ಮ. ಹಿಂಗೆ ಈ ಎಣ್ಣೆ ಅಸಲು ಈ ಎಣ್ಣೆ ಪೇರಂಗಳಲ್ಲಿ ಹಾಕತ್ತಿದ್ರಿ. ಕೋಲ್ಗೇಟು, ಲಿಪ್ಸ್ಟಿಕ್ ಏನ್ ಬೇಡ ಬಿಡಿ ನಿಮ್ಗೆ. ದೊಡಮ್ಮ, ಫೇರ್ ಅಂಡ್ ಲವ್ಲಿ ಒಳಗಡೆ ಕೋಲ್ಗೇಟ್ ಹಾಕಿದ್ರೆ ಏನ್ ಮಾಡ್ತಿದ್ರಿ? ನಮ್ ದೊಡಮ್ಮಂಗ್ ಲಿಪ್ಸ್ಟಿಕ್ ಬೇಡ ಗೈಸ್, ಅಷ್ಟೇ ಕಾಣಿಸ್ತಾರೆ. ಗೈಸ್ ಈ ಮನೆಗೆ ಬಾಯ್ ಹೇಳ್ತಾ ಇದೀವಿ. ಬಾಯ್ ಆಂಟಿ. ಇನ್ನ ಸುಗ್ಗಿ ಹಬ್ಬಕ್ಕೆ. ಸರಿ ಬಾಬಾ, ನೀವು ಬರ್ತೀರಾ? ಬಾಬಾಜಿ ಬಾಯ್. ಓಕೆ, ಆಲ್ ದ ಬೆಸ್ಟ್, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಇನ್ ನೆಕ್ಸ್ಟ್ ಯಾವಾಗಲೂ ಗೊತ್ತಿಲ್ಲ. ಊರಿಗೆ ಮುಂಚೆ ಕಾರ್ ನಿಂತ್ಕೊಂಡ್ ಕುತ್ಕೊಂಡ್ಬಿಡೈತ್ ನಾವಪ್ಪ. ಒಬ್ರಿಗೆ ಬಾಯಿ ಹೇಳೋಣ ಏನಿಲ್ಲ, ಕಾರ್ ಎತ್ಬಿಟ್ಟು ಓಡ್ಬಿಡೋದಂಗೆ. ಒಂದ್ ಬಾಯಿ ಹೇಳ್ಬೇಕು ಏನಿಲ್ಲ. ಅಮ್ಮ ಇಬ್ರಿಗೂ ಬಾಯಿ ಹೇಳಿಲ್ಲ, ಆಗ್ಲೇ ಕಾರ್ ಎತ್ಬಿಟ್ಟು ಬರ್ರಿ ಅಂತ ಇದ್ ನೋಡು. ಏನ್ರಿ ಹೇಳ್ಕೊಟ್ಟಿದ್ರ? ಅಷ್ಟೇ ಗೈಸ್, ಇಲ್ಲಿಗೆ ನಮ್ಮ ಜರ್ನಿ ಮುಗೀತು, ಸಕಲೇಶ್ಪುರ ಜರ್ನಿ. ಇವ್ರ ಮನೆಗೆ ಹೋಗಿ ನಂದಿಷ್ಟು ಐಟಮ್ಸ್ಗಳ ತಗೊಂಡು ಇವ್ರನ್ನ ಡ್ರಾಪ್ ಮಾಡಿ ವಾಪಸ್ ಬೆಂಗಳೂರು ಓಡಬೇಕು ಅಷ್ಟೇ. ಚಲೋ ಕೊಡ 20 ಆಯ್ತು, ಒಂದು 50 ರೂಪಾಯಿ ಕೊಡ ಆಯ್ತು. ದುಡ್ಡಲ್ಲಿ ಯಾರು ಕಾಂಪ್ರಮೈಸ್ ಅಂತ ಆಗಲ್ಲ, ದುಡ್ಡಿದ್ರೇನೆ ದುನಿಯಾ. ಹೆಂಗ್ ಕೂತಾರ ನೋಡಿ ಗೈಸ್ ಇಲ್ಲಿ. ಏರಪ್ಪ ಹಾ ಬಾರೋಸದು ಒಂದ್ ಮಾತ್ ಬರ್ತವೆ, ಒಂದ್ ಮಾತು ಹೋಯ್ತವೆ, ಯಾಕಂತ ಕೂತಿರ ಗೈಸ್? ಅಲ್ಲಿ ಅವ್ರ ಮನೆಯಿಂದ ಹೊರಟು ಇವಾಗ ಒಂದ್ ರೌಂಡಿಗೆ ಊಟಕ್ಕಂತ ಹಾಕಿದಾರೆ ನಮ್ಮಪ್ಪ. ಇಲ್ಲಿ ನನ್ನ ತಂಗಿಗೇನೋ ಕೊಡಿಸ್ಬೇಕಂತೆ ಗೈಸ್, ನನ್ನ ತಂಗಿಗೇನೋ ಜ್ಯೂಸ್ ಬೇಕಂತೆ. ಜ್ಯೂಸ್ ಕುಡಿದ್ರೆ ಹಾಳಾಗ್ತಾರೆ. ನಾನ್ ಜ್ಯೂಸ್ ಕುಡಿತೀನಿ, ನೀನು ಪೆಪ್ಸಿ ಕುಡಿ. ಇಲ್ಲೇನೋ ಒಂದ್ ಚಾಕ್ಲೇಟ್ ಶಾಪ್ ಇತ್ತು, ನನ್ನ ತಂಗಿ ಕೊಡಿಸ್ತಾಳಂತೆ. ಕೊಡ್ಸಕ್ಕೆ ಡಿಸೈನ್ ಚಾಕ್ಲೇಟ್ಸ್. ಬಂದು ಒಳ್ಳೆ ಊಟ ಮಾಡ್ತಾ ಇದೀವಿ ಎಲ್ರು. ಒಂದು ಊಟ ನಮ್ದು ಗೋಬಿ ರೈಸು, ವೆಜ್ ನೂಡಲ್ಸು, ನಾವು ಅಪ್ಪಂದು ಊಟ. ಏನ್ ನೋಡು, ಅವರೆಲ್ಲ ಎಷ್ಟು ಚೆನ್ನಾಗಿ ಹೆಲ್ತಿ ಫುಡ್ ತಿಂತವ್ರೆ. ನಾವಿಬ್ರು ಇದೀವಿ ನೂಡಲ್ಸು. ಅದಕ್ಕೆ ನೂಡಲ್ಸ್ ಡಿಫ್ರೆಂಟಾ ಹೇಳಿದ್ರೆ ದೊಡ್ಡಮ್ಮನೆ ಮಾಡ್ಕೊಡ್ತಿದ್ದಪ್ಪ.
ಇನ್ಯಾವತ್ತೂ ನೂಡಲ್ಸ್ ತಿನ್ನಲ್ಲ ದೊಡ್ಡಪ್ಪ ಮಾಡೋರಲ್ವ. ಇವಾಗ ತಿನ್ಬೇಕು ಊಟ, ಬನ್ನಿ ತಿನ್ನುವ. ಒಳ್ಳೆ ಊಟ ಮಾಡಾಯ್ತು. ಇವಾಗ ಹೋಗ್ತಿದ್ದಾರೆ ಇಲ್ಲೇ ನಮ್ಮೂರಲ್ಲಿ, ನಮ್ಮೂರ ಹತ್ರ ಒಂದು ದೇವಸ್ಥಾನ ಇದೆ ಅಂತೆ, ಒಳ್ಳೆ ವ್ಯೂ ಇದೆ ಅಂತೆ, ಅಲ್ಲಿಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಸೊ ಆ ದೇವಸ್ಥಾನಕ್ಕೆ ಹೋಗಿ ಅದಾದ್ಮೇಲೆ ಬೆಂಗಳೂರಿಗೆ ಹೊಡ್ಬೇಕು ನಾವು. ಚಲೋ ಗೈಸ್, ಅಪ್ಪ ಸಿಕ್ಕಾಪಟ್ಟೆ ಟಯರ್ಡ್ ಫೀಲ್. ಇವತ್ತೊಂದು ರೀಲ್ ಶೂಟ್ ಮಾಡಿದೆ ಇಡೀ ಫ್ಯಾಮಿಲಿ ಜೊತೆ, ಲಿಟ್ರಲಿ 1 hour ತಗೊಂಡಿರೋದು. ಮೇಡಮ್ ಏನಿದು ಎಗ್ ರೈಸ್ ಮಾರೋರ್ ತರ ಕಾಣ್ತಾ ಇದ್ದೀರಾ? ಎಗ್ ರೈಸ್ ಅವ್ರು ಹಿಂಗೆ ಮಾರೋದು. ಗೈಸ್ ಇಲ್ಲಿ ಹೋಗ್ತಾ ಇರೋ ಟೈಮಲ್ಲಿ ಏನಾದ್ರು ರೋಡ್ ಮುಂದೆಗಡೆ ಕೋಳಿ ಗಿಳಿ ಸಿಕ್ಕಿ ನಮ್ಮ ಅಪ್ಪ ಏನೋ ಹತ್ತಿಸ್ಬಿಟ್ರಂತ. ಅಯ್ಯೋ ಹೆಂಗ ಪೂಜಾ? ಅಯ್ಯೋ ಹೋಯ್ತಲ್ಲ ಬೆಂಗಳೂರು ಹೋಗೋಣ ಅಂತೆ, ಕರ್ಕೊಂಡ್ಬಂದ್ಲು. ಊರವ್ರ ಕೋಳಿ ಬಗ್ಗೆ ಏನ್ ಹೇಳ್ತಾರ ಅದೇಳ. ದುಡ್ಡು ಕೊಡ್ತೀನಿ, ದುಡ್ಡು ಬೇಡ, ಕೋಳಿಗೆ ಊರವರೆಲ್ಲ ಬಂದ್ಬಿಡ್ತಾರೆ, ಬಂದ್ಬಿಟ್ಟು ಕೋಳಿ ಹೊಂಟೈತಾವ, ಎಟ್ಟಾಗ್ತಿ ಕೋಳಿ ಇರ್ತಾವ, ಅವ್ರ ಹೆಂಗ್ ಹೇಳೋದು? ಅಯ್ಯೋ 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 3 ತಿಂಗಳಿಂದ ಬೇವ ಸಾಕಿದ್ದಲ್ಲ ನನ್ನ ಕೋಳಿ. ಅಯ್ಯೋ ಅಕ್ಕ ಅಣ್ಣ ಬರ್ರಕ್ಕ ಬರ್ರವ. ಅವ್ರು ಯಾರೋ ಆಚೆ ಇರೋ ಅಲ್ಲ ಪಕ್ಕದಲ್ಲಿರೋ ಬಂದಿಲ್ಲ, ಇವ್ರೆ ಬರಕ ಬರಮ್ಮ. ಕೋಳಿ ಕಣ ನಾಟಿ ಕೋಳಿ ದುಡ್ಡು ಕೊಡ್ತೀನಿ ಅಂತ ಅವನೇ, ನಂಗೆ ಗೊತ್ತಿಲ್ಲ ಬೇಕು. ಗೈಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಗುರು ಇಷ್ಟ ಹತ್ರದಿಂದ ನಾನು ಫ್ಯಾನ್. ಇಲ್ಲಿ ನೋಡಿ ಇಲ್ಲಿ ಹೆಂಗೈತೆ ಮಾ, ನೋಡಮ್ಮ ನೋಡ್ಕೊಂಬಿಡು. ಇಲ್ಲಿ ನೋಡಿ ಇಲ್ಲೇ ಪಕ್ಕದಲ್ಲೇ ಐತೆ ಗುರು, ಇಲ್ಲೇ ಮುಂದೆನೆ ಕಣ್ಣು ಮುಂದೆ ಪಕ್ಕದಲ್ಲೇ. ಓ ಮೈ ಗಾಡ್ ಅಮ್ಮ, ಅಯ್ಯೋ ಇಷ್ಟಪ್ಪ ಐತೆ. ಓಯ್ಯೋ ಅಯ್ಯೋ ಬಂತು ದೇವಸ್ಥಾನ ಬಂತು. ಇದು ದೇವಸ್ಥಾನ ಹೆಸರೇನು ಪೂಜಾ? ಮಲ್ಲೇಶ್ವರ ದೇವಸ್ಥಾನ, ಚನ್ನರಾಯಪಟ್ಟಣ ಹತ್ರ ಇರೋ ಮಲ್ಲೇಶ್ವರ ದೇವಸ್ಥಾನ. ಗೈಸ್ ನಾನೇನ್ ಜಾಸ್ತಿ ಹೇಳಲ್ಲ ಈ ದೇವಸ್ಥಾನದ ಬಗ್ಗೆ, ನನ್ ತಂಗಿ ಹೇಳ್ತಾಳೆ. ಹೇಳಪ್ಪ ಎಲ್ರವ ಹೇಳಿ, ಇಲ್ಲೇ ತಾನೆ ಹುಟ್ಟಿ ಬೆಳ್ತಿರೋದ್ ನೀನು? ಇದು ಮಾವನೂರು ಮಲ್ಲಪ್ಪನ ಬೆಟ್ಟ, ಮಲ್ಲೇಶ್ವರ. ಎಲ್ಲಿರೋದು? ಎಲ್ಲಿರೋದು? ಕರೆಕೆರೆ ಒಳಗಡೆಯಿಂದ ಬಂದ್ರೆ ತರೀಕೆರೆ ಅಂದಿದ್ದಷ್ಟು ಎಲ್ಲೂ ಬೇಗ ಗೊತ್ತಾಗಲ್ಲ. ಹಾಸನ್ನು ಚನ್ನರಾಯಪಟ್ಟಣ ತಾಲೂಕು, ಚನ್ನರಾಯಪಟ್ಟಣ ತಾಲೂಕು, ದಂಡಿನಹಳ್ಳಿ ಹೋಬ್ಳಿ, ಶಾಂತಿಗ್ರಾಮ ಟು ಉದಯಪುರ ಮಧ್ಯ ಬರುತ್ತೆ. ವ್ಯೂ ನೋಡಪ್ಪ, ಅಲ್ಲಿ ಸಕ್ಕದಾಗೈತೆ, ಇಲ್ಲಿಂದ ಸಕ್ಕದಾಗಂತಿದೆ. ನೆಕ್ಸ್ಟ್ ಲೆವೆಲ್. ಇಲ್ಲೇ ದೇವಸ್ಥಾನ ಮೇಲಿದೆ ಮನೆ. ಓಹೋ ಇದು KGF ಫಿಲಮ್, ಮೆಹಬೂಬಾ ಹೀರೋಯಿನ್ ಫಿಲಮ್. ಬಿಡು ಹಂಗೆ ಪಟ್ಟಂತ ಮೇಲೆ ಫುಲ್ ಮೇಲೆ ಎತ್ಬಿಟ್ಟು ಬಿಡು. ನೀನು ಮಾಡ, ನಾನ್ ಮಾಡ್ಬೇಕಂತೆ ಮಗಲೇ. 3, 2, 1 ಸ್ಟಾರ್ಟ್. ಮುಂದೆ ಬರ ಪೂಜೆ, ಇನ್ನ ಮುಂದೆ ಬಾ. ರೆಡಿ, 3, 2, 1 ಸ್ಟಾರ್ಟ್. Many hours later. ಗೈಸ್ ಒಳ್ಳೆ ಗಾಳಿ ಬರ್ತೈತೆ. ಅಪ್ಪ ಏನ್ ನಿದ್ದೆ ಬರ್ತೈತೆ ಗೊತ್ತಾ ಗಾಳಿಗೆ. ನೋಡಮ್ಮ ನಿದ್ದೆ ಬರ್ತೈತಾ? ಈಗ ಒಬ್ಳು ಕೊಟ್ರೆ ಪೂಜಾ ನಿದ್ದೆ ಬರ್ತೈತಾ? ನನಗಂತೂ ಒಳ್ಳೆ ನಿದ್ದೆ ಬರ್ತೈತೆ ಗೈಸ್. ಇವಾಗ ದೇವಸ್ಥಾನ ನೋಡ್ಕೊಂಡು ವಾಪಸ್ಸು ಊರಿಗೆ ಹೊರಟಿದ್ದೀವಿ. ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಕಳ್ಸಕ್ಕೆ ಬಿಡ್ತಾ ಇಲ್ಲ ನಮ್ ದೊಡ್ಡಮ್ಮ. ಲವ್ ನನ್ ಕಂಡ್ರೆ ಸಿಕ್ಕಾಪಟ್ಟೆ. ಹೆಂಗ ಬೆಂಗಳೂರಿಗೆ ಹೋಗ್ಬೇಡ ಇಲ್ಲೇ ಇದ್ಬಿಡು ಅಂತ ಹೇಳ್ತೈತೆ ಅಲ್ವೇನ್ರಿ? ಹೌದು ಕಣ್ರಿ. ಆದ್ರೂ ನಾವು ಬೆಂಗಳೂರಿಗೆ ಹೋಗ್ಬೇಕು. ನಾನೇನ್ ಅನ್ಕೊಂಡಿದ್ದೀನಿ ಅಂದ್ರೆ ಈ ವರ್ಷ ಮುಗಿಯಷ್ಟಲ್ಲಿ ಒಂದು ಕಾರ್ ಇಡ್ಸೋಣ ಅಂತ ಅನ್ಕೊಂಡಿದೀನಿ. ಏನ್ ಹೇಳ್ತೀರಾ ಗೈಸ್? ಅಂದ್ರೆ ಯಾವ ಕಾರ್ ತಗೊಂಡ್ರೆ ಬೆಸ್ಟ್ ಇರುತ್ತೆ ಅಂತ ಕಾಮೆಂಟ್ ಹಾಕಿ ಗೈಸ್. ನಮ್ಗೆ 7 ಸೀಟರ್ ಇರಬೇಕು, ಫ್ಯಾಮಿಲಿಗೆ ಇರುವಂತ ಕಾರು. ಐನೋ XUV700 ತುಂಬಾ ಜನ ತಗೋತಿದಾರೆ ಅಂತ. XUV700 ಒಂದು ತಲೆಯಲ್ಲಿದೆ. ಅದು ಬಿಟ್ಟು ಬೇರೆ ಯಾವ ಕಾರ್ ನಿಮಗೆ ಬೆಸ್ಟ್ ಇದೆ ಅನ್ಸುತ್ತೋ ಅದನ್ನ ಕಾಮೆಂಟ್ ಹಾಕಿ ಗೈಸ್. ಪ್ಲಾನ್ ಆಗ್ತಾ ಇದ್ದೀನಿ. ನಮ್ಮ ಅಮ್ಮಗೆ ಇದು ಗೊತ್ತಿಲ್ಲ, ಬಟ್ ಆದ್ರೂ ಇರ್ರಿ ನೋಡೋಣ.
ಈ ವರ್ಷ ಒಂದು ಕಾರ್ ಇಳ್ಸೋಣ ಅಂತ ಇದೀನಿ ಮಮ್ಮಿ. ಏ ಎಲ್ಲಿ ಇಳ್ಸಕಾರ ಹೋಗು ಬಿಡಾಕರ ಸೀರಿಯಸ್ಲಿ ಕಣಮ್ಮ, ಈ ವರ್ಷ ಒಂದು ಕಾರ್ ಇಳಿಸ್ಬೇಕಂತ ಇದೀನಿ. 7 ಸೀಟರ್ ಕಾರು, ಒಂದು ಕಾರು. ಓಕೆನಾ? ಇಲ್ಲಿ ಒಬ್ಬೊಬ್ಬ ಪರ್ಸನ್ ಒಂದೊಂದು ಮುತ್ತು ಇದ್ದಂಗೆ. ಒಬ್ರು ನಮ್ ದೊಡ್ಡಮ್ಮ ಅಲ್ಲಿ ಹೋಟೆಲ್ ಅಲ್ಲಿ ಬಾಟ್ಲು ಕೊಟ್ಟವ್ರೆ, ವಾಪಸ್ ಎತ್ಕೊಂಡ್ ಬಂದ್ರೆ ಅವ್ರು ಬೈದ್ ಬಿಡ್ತಾರ ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಡ್ಬಿಟ್ಟವ್ರೆ. ವಾಟರ್ ಬಾಟ್ಲು ಕುಡಿಯೋ ನೀರ್ ಬಾಟ್ಲು ಎತ್ಕೊ ಬಂದ್ರೆ ಅವ್ರು ಬೈತಾರೆ ಅಂತ ಬಿಟ್ಬಿಡ್ ಬಂದೈತೆ. ನಮ್ಮಮ್ಮ ದೊಡ್ಡ ಕಲಾವಿದೆ ನಮ್ಮಮ್ಮ. ಹೈವೇಲಿ ಹೋಗ್ತಿರೋ ಟೈಮ್ ಅಲ್ಲಿ ಸೀಟ್ ಬೆಲ್ಟ್ ಹಾಕೊಂತ ಹೇಳಿಲ್ಲ, ಹಳ್ಳಿ ಒಳಗಡೆ ಹೋಗ್ತಾ ಇದೀವಿ, ಸೀಟ್ ಬೆಲ್ಟ್ ಹಾಕಳ ಒಂದೊಂದು ಮುತ್ತು ಕಡೆ. ಹರಿ ಏನ್ರಿ ನಿಂದೇನ್ರಿ ಹಿಡನ್ ಟ್ಯಾಲೆಂಟು? ಏನಿಲ್ಲ. ಬಂದ ದಡಪ ಮಿಸ್ ಯು ದಡಪ. ಏಯ್ ಪುವ್ವ ಹೊಡೆದೇ ಬರ್ತದ ನಮ್ ದೊಡ್ಡಪ್ಪ ಮೇಲೆ. ನಾನ್ ಕರೀಲ ಹಾಲು ಚಾರ್ಸ್ ಒದ್ರೆ 3 ಕಳ್ಸ್ಕೊಂಡ್ಬಿಡ್ಬೇಕು. ಬೇಡ, ನೀನ್ ಬೇಡ ಅಂತಿದ್ದೆ, ಅದಕ್ಕೆ ನಾನು ಸುಮ್ಮನಿದ್ದೀನಿಲ್ಲ ಅಂದ್ರೆ ನಾನು ಒಂದ್ ಕೈ ಹಾಕ್ಬಿಡ್ತಿದ್ದೆ. ನೀನ್ ಬೇಡ ಅಂತಿರ ಸುಮ್ಮನಿದ್ದೀನಿ. ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿಲ್ಲ, ಕ್ವಾರ್ಟರ್ ಕೊಡ್ತಿಲ್ಲ. ಗೈಸ್ ಅಲ್ಲಿ ನೋಡಿ, ನಮ್ಮಮ್ಮ ಫೀಲಿಂಗ್ ಅಲ್ಲಿ ಕುತ್ಕೊಂಡ್ಬಿಟ್ಟು ನೇಚರ್ ವ್ಯೂ ತಗೋದೈತೆ. ಅಮ್ಮ ಒಂದ್ ಮಾತ್ ಬರ್ತದೆ ಹೋಗುತ್ತೆ, ಅದ್ ಯಾಕೆ ಮನೆ ಬಿಟ್ಟು ಆಚೆ ಹೋಯ್ತೆ, ಬಾಮ ಒಳಗೆ. ಏನ್ ಪೂಜೆ ಬೈದ್ಲಾ? ಯಾಕೆ ಬೈದಂತೆ? ನಾನಾ ಇರ್ಲಿ ಬಿಡು ದೊಡ್ಡಮ್ಮ, ಒಂದ್ ಮಾತ್ ಬರ್ತತೆ ಹೋಯ್ತತೆ, ಯಾಕೆ ಜಗಳ ಆಡ್ತೀಯ? ದೊಡ್ಡಪ್ಪ ಏನು ಹೇಳಲ್ಲ ನನ್ಗೆ. ಅಲ್ಲಿ ನೋಡು ಏನ್ ಕೂತ್ಕೊಂಡ್ ಅಲ್ಲಿ ನೋಡಲ್ಲಿ ಫೀಲಿಂಗ್ ಅಲ್ಲಿ ಕೂತ್ಕೊಂಡ್ಬಿಡೈತೆ. ಸರಿ ಬೆಳಗ್ಗೆ ದೊಡಮ್ಮ ಬರ್ತೇವ್ ದೊಡಮ್ಮ, ಬಾಯ್ ದೊಡಮ್ಮ. ದೊಡಪ್ಪ ಬೆಂಗಳೂರು ಹೋಯ್ತಿದೀನಿ. ನೀವು ಓಡ್ ಬರ್ತೀನಿ ದೊಡಪ್ಪ, ಓಡ್ ಬರ್ತೀನಿ. ಆಯ್ತಾ ಓಡ್ ಬರ್ದ ದೊಡಪ್ಪ? ನಿಂಗೆ ಎತ್ಕೊಳ್ಳೋದ ಸರಿ? ದೊಡಪ್ಪ ನಿಂಗೆ ಎಷ್ಟು ಕೆಜಿ? ನಮ್ ದೊಡ್ಡಪ್ಪ ಎಷ್ಟು ಕೆಜಿ ಇತ್ತು? ಒಂದು 60 ಕೆಜಿ ಇರ್ಬೇಕನ್ನ ಎತ್ಬಿಟ್ಟೆ ಗೈಸ್ ನಮ್ ದೊಡ್ಡಪ್ಪನ. ಗೈಸ್ ನನಗೆ ಒಂದು ಕ್ವಶನ್ ಏನಂದ್ರೆ, ಈಗ ನೋಡಿ ನಮ್ ದೊಡ್ಡಮ್ಮ ಸಪೋಟ ಹಣ್ಣು, ದಾಳಿಂಬೆ ಹಣ್ಣು, ಕೇಳ್ಸ್ಕೊ, ಸಪೋಟ ಹಣ್ಣು, ದಾಳಿಂಬೆ ಹಣ್ಣು ನಮ್ಮಮ್ಮ ಬೇಡ ಅಂದ್ರು ನೀವು ತಂದು ಕೊಡ್ತಾ ಇದೀರಾ. ಆಯ್ತಾ, ಅದನ್ನೇ ಹೇಳಿದ್ದು. ಅದನ್ನೇ ನೀವು ದುಡ್ಡನ್ನ ಯಾಕೆ ಕೊಡಲ್ಲ? ನೀನು ಸಾಮಾನ್ಯದವನಲ್ಲ ಕಣೋ. ಅದನ್ನೇ ದುಡ್ಡು ಯಾಕೆ ಕೊಡಲ್ಲ? ಬೇಡ ಅಂದ್ರು. ಇದು ಕೂಡ ಇದೆಲ್ಲ ಕೊಡ ಬದಲು ಒಂಚೂರು ದುಡ್ಡಾದ್ರೂ ಕೊಡು, ಜೋಬಲ್ ತುಂಬ್ಕೊಂಡೈತಿವಿ. ನೀವ್ ಬೇಡ ಅಂದ್ರು ಕೊಡು ಅಂತ ಇರ್ತೀನಿ ನಾನು. ಅಲ್ಲಿ ನೋಡಿ ಇಬ್ರು ಒಂದಕ್ಕೊಂದು ಲೈನ್ ಹೊಡಿತೈತೆ. ಬಾಯ್ ಬರ್ತೀವಿ, ಹೋಗ್ ಬರ್ತೀವಿ. ಅದಕ್ಕೆ ಏನೋ ಒಂದ್ ಬಾಯಿ ಮಾತಿಗೆ ಹೇಳ್ತಾರೆ ಇರಿ ಅಂತ, ಪರವಾಗಿಲ್ಲ ನಾವು ಓಡ್ ಬರ್ತೀವಿ. ಏನ್ ತೊಂದ್ರೆ, ನೆಕ್ಸ್ಟ್ ಟೈಮ್ ಬರ್ತೀವಿ. ಅದಕ್ಕೆ ಯಾಕೆ ಒಳ್ಳೆ ಎಂಜಾಯ್ಮೆಂಟ್ ಇತ್ತು ಹೊಡೋದೀಗ. ಬಾಯ್. ಎಸ್ ಅದು ದೊಡ್ಡವನ್ ಎಕ್ಸ್ಪ್ರೆಷನ್ ಚೇಂಜ್. ಅದು ಎಸ್ ನೀವು ಹೇಳ್ತವ್ರು, ನನ್ಗೂ ಕೇಳಿ ಸಾಕಾಯ್ತು ಅಂದ್ಬಿಟ್ಟು. ಬಾಯ್. ಹೋಗ್ರಿ ಬಾಯ್ ಟಾಟಾ. ಏನ್ರಿ ಮಾವನವ್ರೆ, ಅಂಕಲ್ ಏನ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬಿಟ್ಟು ಹಿಂಗ್ ಕೂತಿದ್ದೀರಾ? ಈಗಲೂ ಧರ್ಮಂಕಲ್ ಸೋಫಾ ನೋಡಕ್ ಹೋಗಿದ್ರು, ಧರ್ಮಂಕಲ್ ಮನೆ ಸೋಫಾಗೆ. ಸೋಫಾ ಇಲ್ಲಿ ತಗೊಬಂದಿದ್ದ ಅಂಕಲ್ ನಿಮ್ ಮೇರ್ ಸ್ಟೈಲ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅಂಕಲ್. ಬೈಕಲ್ಲಿ ಬಂದಲ್ಲ, ನನಗೆ ಗೊತ್ತಾಗಲ್ವಾ? ಗೈಸ್ ಇಲ್ಲಿ ಒಂದು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತಗೊಂಡಿದ್ದಾರೆ. ನಾನು ಒಂದು ಸಿಂಗಲ್ ಐಸ್ ಕ್ರೀಮ್ ತಗೊಂಡಿದ್ದೀನಿ. ಇದನ್ನ ಋತು ಮುಂದೆ ಹೋಗ್ಬಿಟ್ಟು ಒಬ್ಬನೇ ತಿನ್ನಕ್ಕೆ ಬನ್ನಿ. ಅದ್ ನಾನು ಹೋಗೋಷ್ಟ್ರಲ್ಲಿ ಕರ್ಗಿಲ್ಲ ಅಂದ್ರೆ ಸಾಕು. ಗೈಸ್ ನಾವು ಊರಿಂದ ಗಣೇಶ್ ಅಂಕಲ್ ಅವ್ರ ಮನೆಗೆ ಬಂದಿದ್ದೀವಿ. ಗೈಸ್ ನಮ್ಮನ್ನ ವೆಲ್ಕಮಿಂಗ್ ಕೊಡೋದಿಕ್ಕೆ ಋತು ಬಂದಾರೆ. ಯಾವ ಇವೆಲ್ಲ? ಹಾಯ್ ಏನ್ ಋತು ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಎಲ್ರು, ಅದಕ್ಕೆ ಋತು ಸಾಕು. ಗೈಸ್ ಇನ್ನ ಇದು ಕೊನೆಯ ಭೇಟಿ ಮನೇಲಿ. ಬಿಕಾಸ್ ಗಣೇಶ್ ಅಂಕಲ್ ಅವರು
ಮನೆ ಚೇಂಜ್ ಮಾಡ್ತಿದ್ದಾರೆ 15 ತಾರೀಕೇನೋ. ಸೊ ಇದು ಲಾಸ್ಟ್ ಮನೆ. ಯಾಕೆ ಅಂತ ಕಾರಣ ಇಲ್ಲ. ಯಾಕೆ ನಾಯಿ ಇದೆ ಅವ್ರದ್ದು. ಕೇಳೋಣ. ಅಯ್ಯ ಅತ್ತೆ. ಏನ್ ವರ್ಕ್ ಮಾಡೋ ಥರನೇ ಕೂತ್ಕೊ. ಅಲ್ಲಪ್ಪ ನಾವು ಬರ್ತಾ ಇದೀವಿ, ನಾವು ನನಗೆ ತೋರ್ಸ್ಕೊಳಕ್ಕೆ ಹಿಂಗೆ ಸ್ಟಡಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಬೇಗ ಹೋಗ್ಬಿಟ್ಟು ಇಲ್ಲ ಕೇಳಿ, ಬೇಗ ಹೋಗ್ಬಿಟ್ಟು ಮುಖ ತೊಳ್ಕೊಬೋಗ್, ಬೇಗ ಓಡು ಬೇಗ ಹೋಗಿ ಮುಖ ತೊಳ್ಕೊಬೋಗು. ಹೋಗು ಅಮ್ಮ, ಅದಕ್ಕೆ ಮುಖ ತೊಳ್ಕೊಬ ಅಂತ ಹೇಳ್ತೇನೆ ನಮ್ಮವ್ರ. ಅದೇ ನಮಸ್ಕಾರ, ಆಫ್ಟರ್ ಸೋ ಲಾಂಗ್ ಟೈಮ್. ಓಯ್ಯ, ನಾನು ಹೇಳ್ದಂಗೆ ಫ್ರೆಂಚ್ ಫ್ರೈಸ್ ಮಾಡ್ತಾವ್ರಿ ಗೈಸ್. ನಾನು ಇಲ್ಲಿ ಬಂದಾಗೆಲ್ಲ ಫ್ರೆಂಚ್ ಫ್ರೈಸ್ ತಿಂತಾ ಇರ್ತೀನಿ, ಅದು ಚೆನ್ನಾಗಿ ಮಾಡ್ಕೊಡ್ತಾರೆ, ಅದಕ್ಕೋಸ್ಕರ. ಹೋಗ್ಲಿ ಬಿಡು ಸಾಕು. ನಮ್ಗೆ ಗೊತ್ತು ನೀನ್ ಚೆನ್ನಾಗಿ ಓದ್ತಿ ಅಂತ ನನಗೆ ಗೊತ್ತು ಬಿಡು. ಓಲಿ ಆಯ್ತು, ನಾವು ನೋಡ್ಲಿ ಅಂತಾನೆ ಓದ್ತಾ ಇರೋದು. ನಾನು ಓದ್ತಾ ಇದ್ದೀನಿ. ಡ್ಯಾಡಿ, ನಾವು ಇವ್ರ ಮನೆಗ್ ಬಂದಾಗೆಲ್ಲ ಅಥವಾ ನಾವು ಬರ್ತಾ ಇರೋ ಟೈಮಲ್ಲೆಲ್ಲ ಎಕ್ಸಾಮ್ ಇದೆ ಅಂತ ಹೇಳ್ತಾನೆ ಇರ್ತಾ. ಅದ್ ಯಾವ ಕಾಲೇಜು, ಏನ್ ಕತೆನೋ, ಇಲ್ಲ ಪಾಸ್ ಆಗ್ತವ್ರೋ ಇಲ್ವೋ ಡೌಟ್. ಇಲ್ಲ ಪಾಪ ನಮ್ಮ ಅತ್ತೆ ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ರ. ಋತು, ಇವತ್ತು ಸೋಮವಾರ ಚಿಕನ್ ತಿನ್ನಲ್ವಾ? ಹೌದಾ? ನಾನ್ ಡ್ರ್ಯಾಗನ್ ಮಂಚೂರಿಯನ್ ತರಿಸಿದ್ದೆ ತಿನ್ನೋಣ ಅಂತ. ಅದೇಂಗ್ ತಿಂತ್ಯಾ? ಎಂತ ಗೊತ್ತಾ ಅತ್ತೆಗೆ ಇವತ್ತು ಇಂಟರ್ನ್ಯಾಷನಲ್ ಟ್ರಿಪ್ ಹೊಡ್ಸ್ಬಿಟ್ರೆ. ನಾವು ಲೇಡೀಸ್ ಯಾವತ್ತೂ ಹಂಗ್ ಮಾಡಲ್ಲ. ನೀವು ಹೊಡೆದಾಗ ನೀನು ಸುದಿ ಹೌದಾ? ಸರಿ, ಮತ್ತೆ ಇವತ್ತೇ ಸರಿ, ನಂದು ಆಫ್ ದಿ ಕ್ಯಾಮ್ರಾ, ನಿಮ್ದು ಆನ್ ದಿ ಕ್ಯಾಮ್ರಾ. ಗೈಸ್, ಈ ಕಡೆ ಇಂಟರ್ನ್ಯಾಷನಲ್ ಟ್ರಿಪ್ ಮುಗಿಸ್ಕೊಂಡು ಮಟನ್ ಸಾಂಬಾರು, ಮುದ್ದೆ, ಮೊಟ್ಟೆ ತಿಂದಿದ್ದಾರೆ. ನಾನು ಕುಷ್ಕ ತಿಂದಾಯ್ತು. ಭರ್ಜರಿ ಊಟ ಅನ್ಕೊಳ್ಳಿ. 1 ವಿಕೆಟ್. ಒಮ್ಮೆ ರಾತ್ರಿಯ ಮಬ್ಬಲಿ ದೇವಲೋಕದ ಕ್ಲಬ್ಬಲ್ಲಿ. ಋತು ಓಡ್ಬೇಡ ಕಣ, ಬಾರ ಋತು ಬಾಯ್ಲಿ ಓಡಬೇಡ, ಬಾಯ್ಲಿ. ರೂಬಿ ಬಾಯ್. ಋತು ಓಡ್ಬೇಡ ಸುನಿರು. ಋತು ಅದೇ ಬಾಯ್. ನಾನು ಹೇಳಿದ್ನಾ ಅಮ್ಮನರೇ ಬಾಯ್. ಇಂಟರ್ನ್ಯಾಷನಲ್ ಟ್ರಿಪ್ ಜೋರಾಗಿದೆ. ಓಕೆ ನಾನು ಹೇಳದ್ನ ಬಾಯ್. ಆಯ್ತು ಬಾಯ್. ಗೈಸ್, ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋ ಒಂದು ಒಳ್ಳೆ ಭರ್ಜರಿ ಪ್ರ್ಯಾಂಕ್ ವಿಡಿಯೋ ಬರ್ತಿದೆ, ಕಾಯ್ತಾರಿ. ಸ್ಟೇ ಟ್ಯೂನ್. ನೆಕ್ಸ್ಟ್ ಲೆವೆಲ್ ಆಗಿದೆ, ಕಾಯ್ತಾರಿ. ಸೊ ಇದು ಒಂದು ಒಳ್ಳೆ ಟ್ರಿಪ್. ನಮ್ಮ ಬಾವರ್ಗೂ ಊರಿಗೆ ಹೋಗ್ಬೇಕು ಹೋಗ್ಬೇಕು ಅಂತ ಡಿಸೈಡ್ ಆಗಿ ಹೋಗಿ ಎಂಜಾಯ್ ಮಾಡಿ ಬಂದಿದ್ದು. ಸೊ ಅಷ್ಟೇ, ಒಂದು ಒಳ್ಳೆ ಟ್ರಿಪ್ ಆಯ್ತು ಅಂತ ಹೇಳ್ತಾ. ಸೊ ನೆಕ್ಸ್ಟ್ ವಿಡಿಯೋ ಸಿಗುವ. ಟೇಕ್ ಕೇರ್, ಬಾಯ್.